ಜುಲೈ 19ನೇ ತಾರೀಕು ರಿಲೀಸ್ ಆಗ್ತಿರೋ ಹೆಜ್ಜಾರು ಅನ್ನೋ ಒಂದು ಸಿನಿಮಾ. ಆ ಸಿನಿಮಾದ ತಂಡ ನನ್ನ ಜೊತೆ ಇವತ್ತು ಇದ್ದಾರೆ. ಆಡಿಷನ್ ಟೈಮಲ್ಲಿ ಲಕ್ಕಿಲಿ ನನಗೆ ಒಂದು ಆ್ಯಡ್ ಶೂಟಲ್ಲಿ ರಾಜ್ಬಿ ಶೆಟ್ಟಿ ಅವರು ಸಿಕ್ಕಿದ್ರು. ಸೊ ಆವಾಗ ಫುಲ್ ನರ್ವಸ್ ಆಗ್ಬಿಟ್ಟು ಇವ್ರದ್ದು OMK ಆಗಿತ್ತು. ಓಕೆ, ದೊಡ್ಡ ಡೈರೆಕ್ಟ್ರು, ಏನಪ್ಪ ಹೆಂಗ್ ಕೊಡ್ಲಿ ಆಡಿಷನ್ ಅಂತ ಸ್ವಲ್ಪ ನರ್ವಸ್ ಆಗಿದೆ. ಮಳೆನೂ ಬೇಕಿತ್ತು, ಆಮೇಲೆ ಹೀರೋಯಿನೂ ಬೇಕಿತ್ತು. ತುಂಬಾ ಕಡೆ ನಾವು ಇವ್ರನ್ನ ಹುಡುಕಿದೀವಿ. ಯಾರು ಇವ್ರು ಭಗತ್ ಅಂತ, ಇವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಕ್ತಿದ್ರೆ ಸಿಗ್ತಾ ಇಲ್ಲ ಆಯ್ತಾ, ಎಲ್ಲ ಕಡೆ ಹುಡುಕ್ತಿದ್ರೆ ಸಿಗ್ತಾ ಇಲ್ಲ. ಇವ್ರು ಒಂಥರ ಸಸ್ಪಿಷಿಯಸ್. ಅವರು ನನ್ಗೆ ಬೇರೆ ಡಿಸ್ಕ್ರೈಬ್ ಮಾಡ್ತಿದ್ದಾರೆ, ನೀನ್ ಏನ್ ಹೆದರ್ಬೇಡ, ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಅವ್ರಿಗೇನೋ ಡಿಂಪಲ್ ಬೀಳುತ್ತೆ. ಓಕೆ, ಅವತ್ತು ರಾತ್ರಿ ಶೂಟಿಂಗ್ ಫಸ್ಟ್ ಡೇ ಹೋದಾಗ 3 ಗಂಟೆಗೆಲ್ಲ ಅವ್ರು ಇದ್ದಿದ್ದು. ನಾವು ಹೇಳಿರೋದು ನೀವು ಯಾರು ನೋಡ್ಬೇಡಿ. ಶ್ವೇತಾ ಡಿಸೋಜ ಮನೆಯವರಿಗೆ ದಯವಿಟ್ಟು ನೋಡಕ್ ಹೋಗ್ಬೇಡಿ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ಇತ್ತೀಚೆಗೆ ಕೆಲವೊಂದು ಕನ್ನಡ ಸಿನಿಮಾಗಳು ಬರ್ತಾ ಇರಬೇಕಾದ್ರೆ ಆ ಸಿನಿಮಾಗಳ ಟ್ರೈಲರ್ ಎಲ್ಲ ನೋಡಿದಾಗ, ಪೋಸ್ಟ್ ನೋಡಿದಾಗ ಬೇರೆ ಸಿನಿಮಾಗಳ ಅಥವಾ ಬೇರೆ ಚಿತ್ರೋದ್ಯಮದ ಸಿನಿಮಾಗಳನ್ನ ನೋಡಿ ನಾವು ಕಂಪೇರ್ ಮಾಡ್ತಾ ಇರ್ತೀವಿ. ಈ ರೀತಿಯ ಚಿತ್ರಗಳು, ಪ್ರಯತ್ನಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ನಮ್ಮಲ್ಲಿ ಬರಲ್ವಲ್ಲ ಅಂತ. ಬಟ್ ಡೆಫಿನೆಟ್ಲಿ ಇತ್ತೀಚೆಗೆ ಹೊಸಬ್ರು ಕೂಡ ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಕ್ಕಿ ಬೆಂದಿದೆಯಲ್ಲ ಅಂತ ನೋಡೋಕ್ಕೆ ಒಂದು ಅಗಳು ಸಾಕಂತ. ಹಾಗೆ ಒಂದು ಚಿತ್ರದ ಟ್ರೈಲರ್ ನೋಡಿದಾಗ ಇಲ್ಲಿ ಏನೋ ಒಂದು ಮಾಡಿದ್ದಾರೆ ಗುರು, ಕಷ್ಟಪಟ್ಟಿದ್ದಾರೆ, ಏನೋ ಹೇಳಕ್ ಹೊರಟಿದ್ದಾರೆ ಅನ್ಸುತ್ತೆ. ಆ ರೀತಿ ನನಗೆ ಒಂದು ಸ್ಪಾರ್ಕ್ ಕೊಟ್ಟಿರೋದು ಈ ವೀಕ್ ರಿಲೀಸ್ ಆಗ್ತಿರೋ, ಅಂದ್ರೆ ಜುಲೈ 19ನೇ ತಾರೀಕು ರಿಲೀಸ್ ಆಗ್ತಿರೋ ಹೆಜ್ಜಾರು ಅನ್ನೋ ಒಂದು ಸಿನಿಮಾ. ಆ ಸಿನಿಮಾದ ತಂಡ ನನ್ನ ಜೊತೆ ಇವತ್ತು ಇದ್ದಾರೆ. ಆ ಸಿನಿಮಾದ ಬಗ್ಗೆ ಸಾಕಷ್ಟು ವಿಷಯಗಳನ್ನ, ಮಾಹಿತಿಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಭಗತ್ ಸಿಂಗ್ ಎಲ್ರಿಗೂ ಗೊತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಭಗತ್ ಆಳ್ವಾ ಎಂಟ್ರಿ ಆಗ್ತಾ ಇದ್ದಾರೆ. ಭಗತ್ ಕರೆಕ್ಟ್ ಅಲ್ವಾ? ಭಗತ್ ಆಳ್ವಾ, ಏನ್ ಖುಷಿ ಗುರು ಭಗತ್ ಸಿಂಗ್ ರೆಬೆಲ್ ಅವರು ಬಗ್ಗೆ ಹೇಳಿದಾಗ ಸ್ವಲ್ಪ ಅಲ್ಲಿಂದ ಕಂಪೇರ್ ಮಾಡ್ಕೊಂಡು ನನ್ನ ಹೆಸರು ಹೇಳಿದಾಗ ಇನ್ನೂ ಖುಷಿ ಆಗುತ್ತೆ. ಬಟ್ ಅದು ಲವರ್ ಬಾಯ್ ಎಂಟ್ರಿ ಆಗ್ತಾ ಇದ್ದೀರಾ. ಟ್ರೈಲರ್ ನೋಡಿದಾಗ ಹಂಗ ಅನ್ಸ್ತಪ್ಪ ನಂಗೆ. ಅಂಡ್ ಪಕ್ಕದಲ್ಲಿದ್ದಾರೆ ನಾಯಕಿ, ಅವ್ರ ಹೆಸರು ಸ್ವಲ್ಪ ಕನ್ಫ್ಯೂಷನ್ ಇದ್ದೀನಿ. ಲಿಯೋನಿಲ್ ಶ್ವೇತಾ ಡಿಸೋಜಾ. ಏನಕ್ಕೆ ಇಷ್ಟು ಹೆಸರು ಇಟ್ಕೊಂಡ್ರಿ? ಕೇಳಿಲ್ವಾ ನೀವು? ಯಾವತ್ತು ಇಷ್ಟು ವರ್ಷದಲ್ಲೂ ಕೇಳಿಲ್ವಾ ಅದನ್ನ ಪ್ರಶ್ನೆ? ಕೇಳಿದ್ದೆ ನಾನು. ಆಕ್ಚುಲಿ ಅಮ್ಮ ಅಲ್ಲ, ನನ್ನ ತಾತ ಮತ್ತೆ ಅಪ್ಪ ಬಂದ್ಬಿಟ್ಟು ಲಿಯೋನಿಲ್ ಅಂತ ಹೆಸರಿಟ್ರು, ಮತ್ತೆ ಅಮ್ಮ ಒಂದು ಶ್ವೇತಾ ಅಂತ ಈಸಿ ಅಂತ ಇಟ್ರು, ಇನ್ನೊಂದು ಮ್ಯಾರಿಯಟ್ ಅಂತ ಸೇರಿಸ್ಬಿಟ್ರು. ಇಷ್ಟ ಆಗುತ್ತೆ ಯಾವ್ದಾದ್ರು ಒಂದು ಆಡ್ ಮಾಡ್ಕೊಳ್ಳಿ ಮತ್ತೆ. ಈಗ ಇದು 2ನೇ ಸಿನಿಮಾ ಅಲ್ವಾ? ಫಸ್ಟ್ ಖಾಸಗಿ ಪುಟಗಳು ಮಾಡಿದ್ರಿ, ಅದಾದ್ಮೇಲೆ ಇದು. ಸೊ ಸಿನಿಮಾದಲ್ಲಿ ಯಾರು ಹೇಳಿಲ್ವಾ ಇಷ್ಟು ಉದ್ದ ಹೆಸರಿದೆ, ಕಟ್ ಮಾಡಿ ಚೇಂಜ್ ಮಾಡಿ ರಾಯಿಂದ ಹೆಸರು ಇಟ್ಕೊಳ್ಳಿ, ಲಕ್ಕಾಗುತ್ತೆ ಹೇಳಿದಾರಾ? ಟ್ರೈ ಮಾಡಿಲ್ವಾ? ಯಾಕೆ? I believe in hard work, not luck. ನಾಳೆ ನನ್ನ ಹೆಸರೇ ಒಂದು ಟ್ರೆಂಡ್ ಆಗ್ಲಿ ಅಂತ. ಶ್ವೇತಾನೇ ಅಂತ ಯೂನಿಕ್ ಹೆಸರು ಅದಕ್ಕೆ. ಸೊ ಇಲ್ಲಿ ಸಿನಿಮಾದಲ್ಲಿ ಶ್ವೇತಾ ಅಂತಾನೆ ಇದೆ ಹೆಸರು. ಲಿಯೋನಿಲ್ಲ ಶ್ವೇತಾ. ಓಕೆ, ಸೂಪರ್. ಮ್ಯಾಂಗ್ಳೂರ್ ಇಬ್ರು, ಮಂಗಳೂರು ಕರಾವಳಿ ಪ್ರತಿಭೆಗಳು. ತುಳು ಬರ್ಕೊಂಡ ಒಂತೆ ಬರ್ಕೊಂಡು. ನಾನು ತುಳುಲ್ ಮಾತಾಡೋದ್ಮೇಲೆ ನಿಮಗ್ ಬರುತ್ತಂತ ಕನ್ನಡದಲ್ಲಿ ಮಾತಾಡೋದ್ರಲ್ಲ, ಅದು ಖುಷಿ ಆಯ್ತು ನನಗೆ. ಆಕ್ಚುಲಿ ತುಂಬಾ ಜನ ಟ್ರೈ ಮಾಡ್ತಾರೆ. ಓಕೆ, ಇಲ್ಲ ನಾನು ಬೇಸಿಕಲಿ ಮಲೆನಾಡು, ಅದಕ್ಕೋಸ್ಕರ ಸ್ವಲ್ಪ ಬೇಸಿಕ್ ಟಚ್ ಇರುತ್ತೆ. ನಮ್ ಕಡೆ ಬಂದಿದ್ದೀರಾ? ಎಲ್ಲ ಕಡೆ ಬಂದಿದೀವಿ ಸರ್. ಕರ್ನಾಟಕದ ಎಲ್ಲ ಮೂಲೆ ಓಡಾಡ್ಬಿಟ್ಟಿದೀವಿ. ಆಲ್ ಇನ್ ಆಲ್. ಅಂಡ್ ಹೆಜ್ಜಾರು ಸಿನಿಮಾ ರಿಲೀಸ್ ಆಗ್ತದೆ. ಫಸ್ಟ್ ಸಿನಿಮಾ ನಿಮಗ್ ಡೆಬ್ಯೂ, ಅವರಿಗೆ ಸೆಕೆಂಡ್ ಮ್ಯಾಚ್ ಇದ್ದಂಗಿದೆ ಅಂತಾರೆ. ಅಂಡ್ ಹೀರೋಯಿನ್ಗಳಿಗೆ ಅದೇನ್ ಬಿಡೀತಲ್ಲ, ಚೆನ್ನಾಗಿ ಕಾಣಿಸ್ಬೇಕು ಸ್ಕ್ರೀನ್ ಅಲ್ಲಿ, ಗ್ಲಾಮರ್ ಆಗಿರ್ವಲ್ಲ. ಹೋಗೋದು ಹಿಂಗ್ ಗೊತ್ತಾ ನಿಮ್ಗೆ, ಫಸ್ಟ್ ಸಿನಿಮಾ ಅಂತ ಅಂದ್ರೆ ಫಸ್ಟ್ ಪ್ರೆಷರ್ ಬೀಳೋದು ಡೈರೆಕ್ಟರ್ ಮೇಲೆ. ಅವ್ರಿಗೆ ಬೆಳಗ್ಗೆದು ಏನಾಗುತ್ತೋ ಏನೋ ಅಂತ. ಅಂಡ್ ಡೆಬ್ಯೂ ಅಲ್ವಾ, ನನ್ನ ಹಿಂಗೆ ಅಕ್ಸೆಪ್ಟ್ ಮಾಡಿದ್ರು ಅಂತ ಇವರಿಗೆ. ಅಂಡ್ 3ನೇದು ಪ್ರೊಡ್ಯೂಸರ್ಗೆ. ಅವರು ತುಂಬಾ ಚೂಸಿ ಇದ್ದಾರೆ, ಅಂದ್ರೆ ತುಂಬಾ ಚೂಸಿ ಇದ್ದಾರೆ. ಬಿಕಾಸ್ ಅವರು ನೋಡಿ ಖಾಸಗಿ ಪುಟ ಆದ್ಮೇಲೆ ತುಂಬಾ ಗ್ಯಾಪ್ ತಗೊಂಡು ನಮ್ ಸಿನಿಮಾ ಮಾಡ್ತಿರೋದು. ಸ್ಕ್ರಿಪ್ಟ್ ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಹಾಗಾಗಿ ಸ್ಕ್ರಿಪ್ಟ್ ಇಷ್ಟ ಆಗಿನೇ ಅವ್ರು ಈ ಸಿನಿಮಾ ಬಂದಿರೋದು ಅಂತ ನನ್ನ ನಂಬಿಕೆ. ಏನಕ್ಕೆ ಸಿನಿಮಾಕ್ಕೆ ಬರ್ಬೇಕು ಅನಿಸ್ತು, ಆಕ್ಟಿಂಗ್ ಮಾಡ್ಬೇಕು ಅನಿಸ್ತು? ಹೂಸ್ ದ ಇನ್ಸ್ಪಿರೇಷನ್? ಎನಿ ಇನ್ಸಿಡೆಂಟ್ ಇದೆ. ಇಟ್ ವಾಸ್ ಅನ್ಪ್ಲಾನ್ಡ್. ಅಂದ್ರೆ ನಾನು ಮಾಡಿದ ಇಂಜಿನಿಯರಿಂಗ್ ಮಾಡಿ ನಾನು IT ಅಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ನನಗೆ ನನ್ನ ಅಂದ್ರೆ ಈ ಫಿಲ್ಮ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ ನಾನು ಕನ್ಸಲ್ಲು ಅನ್ಕೊಂಡು. ಯಾವಾಗ ತಲೆಗೆ ಪೆಟ್ಟು ಬಿದ್ದಿದ್ದು? ನನ್ನ ಫ್ರೆಂಡ್ ಒಂದು ಶಾರ್ಟ್ ಫಿಲ್ಮ್ ಮಾಡ್ದ, ಅವನಿಗೆ ಒಂದು ಈ ತರ ಒಂದ್ ರೋಲ್ ಇದೆ ಮಾಡು ಅಂತ ಹೇಳ್ದ. ಸೊ ಬೇಸಿಕ್ಸ್ ಹೇಳ್ಕೊಟ್ಟೆ, ಈ ತರ ಕ್ಯಾಮ್ರಾ ನೋಡ್ಬಾರ್ದು, ಆಕ್ಟ್ ಮಾಡ್ಬೇಕಾದ್ರೆ ಅಂತ. ಸೊ ತುಂಬಾ ಚೆನ್ನಾಗಿ ರಿವ್ಯೂಸ್ ಬಂತು. ಓಕೆ, ಒಂದ್ ಸ್ವಲ್ಪ ಬೇಜಾರಾಯ್ತು IT ಕೆಲಸ ಮಾಡ್ಬಿಟ್ಟು ಏನಾದ್ರು ಒಂದು ಟ್ರೈ ಮಾಡೋಣ ಅಂತ ನಾನು ಆಡಿಷನ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ದೆ.
ಆಡಿಷನ್ ಟೈಮಲ್ಲಿ ಲಕ್ಕಿಲಿ ನನಗೆ ಒಂದು ಆಡ್ ಶೂಟ್ ಅಲ್ಲಿ ರಾಜ್ಬಿ ಶೆಟ್ಟಿ ಅವರು ಸಿಕ್ಕಿದ್ರು. ಹ್ಮ್. ಸೊ ಆವಾಗ ಫುಲ್ ನರ್ವಸ್ ಆಗ್ಬಿಟ್ಟು ಇವ್ರದ್ದು OMK ಆಗಿತ್ತು. ಹಾ. ಓಕೆ, ದೊಡ್ಡ ಡೈರೆಕ್ಟ್ರು, ಏನಪ್ಪ ಹೆಂಗ್ ಕೊಡ್ಲಿ ಆಡಿಷನ್ ಅಂತ ಸ್ವಲ್ಪ ನರ್ವಸ್ ಆಗಿದ್ದೆ. ಬಟ್ ನನ್ ಕಲಿಬೇಕಿತ್ತು ಆಕ್ಟಿಂಗ್. Okay. ಸರ್ನ ಅಪ್ರೋಚ್ ಮಾಡಿದೆ, ಈ ತರ ನನ್ ಕಲಿಬೇಕು ಅಂತ. ಸರಿ, ಅವ್ರು ಹೇಳಿದ್ರು ಸರಿ ನಿಮ್ಗೆ ಪೊಟೆನ್ಷಿಯಲ್ ಇದೆ, ಬಟ್ ಆಫ್ಕೋರ್ಸ್ ನೀವು ಸ್ವಲ್ಪ ಆಕ್ಟಿಂಗ್ ಕಲಿಬೇಕಂತ. ಅವರು ಮೊನೋಲಾಗ್ಸ್ ಕಳಿಸ್ತಿದ್ರು. ಬಿಕಾಸ್ ಅವರು ಮುಂಚೆನೂ ಮಂಗಳೂರಲ್ಲಿ ಆಕ್ಟಿಂಗ್ ಕ್ಲಾಸ್ ತಗೊಳ್ತಿದ್ರು, ಅದನ್ನ ಗೊತ್ತಿರ್ಲಿಲ್ಲ. ಸೊ ಅವರು ಮೊನೋಲಾಗ್ಸ್ ಕಳಿಸಿದ್ರು, ಒಂದ್ ಸ್ವಲ್ಪ ಇದು ಮಾಡಿ ಕಳಿಸಿ ಅಂತ. ಅದನ್ನ ಮಾಡಿ ನಾನು ಕಳಿಸ್ತಿದ್ದೆ. ಸೊ ಅದು ಇವಾಗ ಒಂದ್ ಮೊನೋಲಾಗ್ಗೆ ಬೇರೆ ಬೇರೆ ತರ ಅಪ್ರೋಚಸ್ ಇರುತ್ತೆ ಅಲ್ವಾ. ಅವ್ರು ನನ್ಗೆ ಬೇರೆ ಬೇರೆ ಅಪ್ರೋಚ್ ಹೇಳ್ಕೊಟ್ರು, 1 ವಾರ ಅಷ್ಟೇ. ಅದಾದ್ಮೇಲೆ ದೆನ್ ಐ ಗಾಟ್ ಟು ನೋ, ಓಕೆ ಇದು ನಾನು ಮಾಡ್ಬೋದು ಅಂತ. ಒಂದು 6 months ನಾನು ಡೈಲಿ ಆಫೀಸಿಂದ ಬರೋದು, ಮೊನೋಲಾಗ್ಸ್ ಮಾಡೋದು, ಪ್ರಾಕ್ಟೀಸ್ ಮಾಡೋದು. ಏನು ಆಡಿಷನ್ ಏನು ಸ್ಟಾರ್ಟ್ ಕೊಟ್ಟಿಲ್ಲ. ಒನ್ಸ್ ಐ ಗಾಟ್ ಟು ನೋ, ಮತ್ತೆ ಆಡಿಷನ್ ಕಡೆಗೆ ಸ್ಟಾರ್ಟ್ ಮಾಡಿದೆ. ಸೊ ದೇರ್ ಐ ಡಿಸೈಡೆಡ್, ಓಕೆ I'll be actress. So kind of ಎಲ್ಲ ಒಂದ್ ಕಡೆ ರಾಜ್ಬಿ ಶೆಟ್ಟಿ ಅವರ ಗರಡಿಲಿ ಐ ಗಾಟ್ ಅ ಗುಡ್ ಟೀಮ್ ಅಂಡ್ ಒಂದ್ ಒಳ್ಳೆ ಫೌಂಡೇಶನ್ ಸಿಕ್ತು. ದೇರ್ ವಾಸ್ ನಥಿಂಗ್ ಟು ಅನ್ಲರ್ನ್. ಸೊ ಸ್ವಲ್ಪ ಈಸಿನೇ ಆಯ್ತು ನನಗೆ. ಸಿನಿಮಾ ಇಂಡಸ್ಟ್ರಿ ಸಕ್ಸಸ್ ಆದ್ರೆ ಶಾರ್ಟ್ ಮೂವಿ ಕರ್ಕೊಂಬಂದಂತ ನಿಮ್ ಸ್ನೇಹಿತ ನಿಮ್ ಪಾಲಿಗೆ ಹೀರೋ. ಅವ್ರ ಹೆಸರು ಸುಹಾಸ್ ಅಂತ. ಹೀರೋ ಎಸ್. ತಪ್ಪಿ ಏನಾದ್ರೂ ಉಲ್ಟಾ ಹೊಡೆದ್ರೆ ಅಷ್ಟೇ ಅಲ್ಲ, ಬೀಚಲ್ಲಿ ಹಾಕಿ ತುಳಿದಾಕ್ಬಿಡೋದು. ಹೇಗಿದೆ ಎಕ್ಸ್ಪೀರಿಯನ್ಸ್ ಸಿನಿಮಾ ಇಂಡಸ್ಟ್ರಿ, ತುಂಬಾ ಆಕ್ಟಿಂಗ್ ಇನ್ ಮೂವೀಸ್? ಶಾರ್ಟ್ ಮೂವೀಸ್ ಬೇರೆ, ಸಿನಿಮಾ ಬೇರೆ. ಸೆಕೆಂಡ್ ಸಿನಿಮಾ ಹೌದು, ಶಾರ್ಟ್ ಮೂವಿ ಒಂದೇ ಮಾಡಿದ್ ನಾನು. ಬಟ್ ಅದಾದ್ಮೇಲೆ ಐ ಸ್ಟಾರ್ಟೆಡ್ ಗಿವಿಂಗ್ ಆಡಿಷನ್ಸ್ ಅಂಡ್ ತುಂಬಾ ಚೆನ್ನಾಗಿ ಪ್ರಾಜೆಕ್ಟ್ ಸಿಕ್ತು. ಗೊತ್ತಾಯ್ತು, ಓಕೆ ವಾಟ್ ಇಸ್ ಇಂಡಸ್ಟ್ರಿ, ಹೇಗೆ ಯಾವ ತರ. ಫಸ್ಟ್ ನನ್ಗೆ ಗೊತ್ತಿರ್ಲಿಲ್ಲ. ಯಾರು ಒಬ್ರು ಸಿನಿಮಾ ಮಾಡ್ತೀನಿ ಅಂದ್ರು, ಸಿನಿಮಾ ಮಾಡ್ತಿದ್ದಾರೆ, ನಾನು ಆಕ್ಟರ್ ಆಗ್ತೀನಿ ಅಂತ. ಮತ್ತೆ ಗೊತ್ತಾಯ್ತು ಈ ತರ ಇರುತ್ತೆ ಅಂತ. ಸೊ ಹಾಗೆ ಕಾಂಟ್ಯಾಕ್ಟ್ಸ್ ಸಿಕ್ತು ಇಂಡಸ್ಟ್ರಿಯಲ್ಲಿ. ಬಟ್ ನನ್ಗೆ ಏನ್ ಇಷ್ಟ ಅಂದ್ರೆ, ಓಕೆ ಮೂವಿ ಚೆನ್ನಾಗಿ ಓಡ್ಬೇಕು, ಚೆನ್ನಾಗಿ ಆಗ್ಬೇಕು, ಬಟ್ ಮೋರ್ ದೆನ್ ದಟ್ ಆ ಪ್ರಾಸೆಸ್ ಇದೆ ಅಲ್ಲ, ಅದ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಮೇ ಬಿ ಪ್ರೀ ಪ್ರೊಡಕ್ಷನ್ ಟೈಮ್ ಅಲ್ಲಿ ನಮ್ಗೆ ವರ್ಕ್ಶಾಪ್ಸ್ ಕೊಡೋದು, ಅದಾದ್ಮೇಲೆ ನಾವು ಆ ಕ್ಯಾರೆಕ್ಟರ್ಗೆ ರೆಡಿ ಆಗೋದು, ಸ್ಪೆಷಲಿ ಶೂಟಿಂಗ್ ಸೆಟ್ ಅಲ್ಲಿ ಅದೊಂಥರ ಬೇರೆ ಎಕ್ಸ್ಪೀರಿಯನ್ಸ್. ಸೊ ನನಗೆ ಅದು ತುಂಬಾ ಪ್ರಾಸೆಸ್ ಎಂಜಾಯ್ ಮಾಡ್ತೀನಿ. ಆಲ್ ದ ಎಕ್ಸ್ಪೀರಿಯನ್ಸ್ ವಿತ್ ಆಕ್ಟಿಂಗ್ ವಿತ್ ಭಗತ್ ಹಳ್ವಾ. ನೀವು ಕಮರು, ನೀವು ಸೀನಿಯರ್ ಆಲ್ರೆಡಿ, ಸೆಕೆಂಡ್ ಸಿನಿಮಾ, ಹೊಸ ಹುಡುಗ. ಸೊ ಏನಾಗಿತ್ತಂದ್ರೆ, ಈ ಹೆಜ್ಜಾರು ಫಿಲ್ಮ್ಗೆ ಖಾಸಗಿ ಪುಟ್ಟಗಳಾದ್ಮೇಲೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ಸ್ ನೋಡ್ತಿದ್ದೆ ಯಾವ ತರ ಬರುತ್ತೆ ಏನು ಅಂತ. ಸೊ ಹೆಜ್ಜಾರು ಟೈಮಲ್ಲಿ ನನ್ಗೊಂದು ಕಾಲ್ ಬಂತು, ಈ ತರ ಸಿನಿಮಾ ಇದೆ, ಈ ತರ ಸ್ಟೋರಿ ಇದೆ, ನರೇಶನ್ ಕೊಟ್ರು. ಫೋನಲ್ಲೇ ನರೇಶನ್ ಕೊಟ್ರು. ನನಗೆ ತುಂಬಾ ಇಷ್ಟ ಆಯ್ತು. ನನಗೆ ಸ್ಟೋರಿ, ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಮತ್ತೆ ಡೈರೆಕ್ಟರ್ ಅವರು ಗ್ರೌಂಡೆಡ್ ಸ್ಕ್ರಿಪ್ಟ್ ಕಳ್ಸಿದ್ರು. ಅಂಡ್ ಗೋಪಿ ಸರ್ ಇದ್ರು, ಗೋಪಾಲ್ ಕೃಷ್ಣ ದೇಶಪಾಂಡೆ, ಅವರು ನನ್ನ ಕ್ಲೋಸ್ ಫ್ರೆಂಡ್. ಸೊ ಓಕೆ, ಅವರು ಹೇಳಿದ್ರು ತುಂಬಾ ಕ್ಲೋಸ್ ಫ್ರೆಂಡ್. ಹೌದಾ? ಚಿಕ್ಕ ವಯಸ್ಸಿಂದ ಅಲ್ಲ, ನಾನು ಅದೇ ರಾಜ್ ಸರ್ ಅವ್ರ ಟೀಮ್ ಜೊತೆ ಕೆಲಸ ಮಾಡ್ತಿದ್ದೆ ಅಲ್ಲ. ಸೊ ಹಂಗ್ ಗೊತ್ತು ನನಗೆ. ಅವ್ರು ನನಗೆ ಪುಟ್ಟಕ್ ಅಂತ ಕರೆಯೋದು. ಪುಟ್ಟಕ ಚೆನ್ನಾಗಿದೆ, ಊಟಕ ಮಾಡೋ ಊಟಕ. ಅದಾದ್ಮೇಲೆ ನಂಗೆ ಫುಲ್ ಕಾನ್ಫಿಡೆನ್ಸ್ ಬಂತು, ಸರಿ ಇದು ತುಂಬಾ ಟೈಮ್ ಆದ್ಮೇಲೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ ಅಂತ. ಸರಿ ಶೂಟಿಂಗ್ ಯಾವಾಗ? ಶೂಟಿಂಗ್ ನಾಳೆ ಯಾರಾದ್ರೂ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ಕೊಂಡೆ. ಆಕ್ಚುಲಿ ಬೇಸಿಕಲಿ ನಾವು ಟೈಮೇ ಕೊಟ್ಟಿರ್ಲಿಲ್ಲ. ಅಂದ್ರೆ ಪ್ರಿಪರೇಷನ್ಸ್ ಸಿನಿಮಾಗೆ ಅಂತ ಅವ್ರು ಮಾಡಿಸಿ ಅವ್ರನ್ನ ಶೂಟಿಂಗ್ ಕರ್ಕೊಂಡು ಹೋಗಿರೋದಲ್ಲ. ಬಟ್ ಲಾಸ್ಟ್ ಮೂಮೆಂಟ್ ಅಂದ್ರೆ ಸಿಚುವೇಶನ್ ಆತರ ಕ್ರಿಯೇಟ್ ಆಗಿತ್ತು. ನಮಗ್ ಮಳೆ ಬೇಕಿತ್ತು ಶೂಟಿಂಗ್. ಸೊ ಮಳೆನೂ ಬೇಕಿತ್ತು, ಆಮೇಲೆ ಹೀರೋಯಿನ್ ಬೇಕಿತ್ತು. ತುಂಬಾ ಕಡೆ ನಾವು ಇವ್ರನ್ನ ಹುಡ್ಕಿದೀವಿ. ಅಂದ್ರೆ ಲಾಸ್ಟ್ ಫೈನಲ್ ಇವ್ರು ಸೆಲೆಕ್ಟ್ ಆದ ನಾನು ಅವ್ರನ್ನ ಎಷ್ಟು ಹುಡ್ಕಿದೀನಿ ಗೊತ್ತಾ. ಅದಾದ್ಮೇಲೆ ಏನಾಯ್ತಂದ್ರೆ ಇವ್ರು ಕಾಲ್ ಮಾಡಿದ್ರು. ನಾನು ಓಕೆ ಫೈನ್, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋಣ ಅಂತ. ಹೌದು, ಅದ್ರಲ್ಲಿ ನನ್ ಕ್ಯಾರೆಕ್ಟರ್ ಹೆಸರು ಜಾನಕಿ ಅಂತ. ಸೊ ಜಾನಕಿಗೆ ಒಂದು ಲವ್ ಇಂಟ್ರೆಸ್ಟ್ ಇರುತ್ತೆ ಭಗತ್ ಮೇಲೆ. ಅಂಡ್ ಅದ್ ಸ್ವಲ್ಪ ಒಂಥರ ಲವ್ಲಿ ಕಪಲ್. ಅದಕ್ಕೆ ಒಂದ್ ಸ್ವಲ್ಪ ನೋಡ್ಬೇಕಲ್ವಾ ಏನು ಅಂತ. ಅದಕ್ಕೆ ಓಕೆ ಯಾರು ಇವರು, ಫಸ್ಟ್ ಆಫ್ ಆಲ್ ಇರುತ್ತಲ್ಲ ಯಾರು ಆಕ್ಟರ್, ಟೆಕ್ನಿಕಲ್ ಟೀಮ್ ಯಾರು, ಇದು ಅದು ಇರುತ್ತೆ. ಸೊ ನಂಗೆ ಯಾರು ಇವ್ರು ಭಗತ್ ಅಂತ, ಇವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಕ್ತಿದ್ರೆ ಸಿಗ್ತಾ ಇಲ್ಲ ಆಯ್ತಾ, ಎಲ್ಲ ಕಡೆ ಹುಡುಕ್ತಿದ್ದೇನೆ ಸಿಗ್ತಾ ಇಲ್ಲ. ಇವ್ರು ಒಂಥರ ಸಸ್ಪಿಷಿಯಸ್. ಅದಾದ್ಮೇಲೆ ಸುಮಾ ಅಂತ ಒಬ್ರಿದ್ರು, ಅವರೇ ನನ್ಗೆ ಇದಕ್ಕೆ ಪ್ರೊಫೈಲ್ ಕಳ್ಸಿದ್ದು ಡೈರೆಕ್ಟರ್ ಅವ್ರಿಗೆ. ಅವ್ರ ಹತ್ರ ಕೇಳಿದೆ, ಸುಮಾ ಅವ್ರೆ ಅವರು ಭಗತ್ ಅಂತ ಇದಾರಲ್ಲ, ಅವ್ರದೊಂದು ಫೋಟೋ ಕಳಿಸಿ ಅಂತ. ಅದಾದ್ಮೇಲೆ ಇರು ಫೋಟೋ ಕಳಿಸ್ತೀನಿ ಅಂತ. ಫೋಟೋನೇ ಇಲ್ಲ, 2 hours ಆಯ್ತು. ಅವರು ನನ್ನ ಹತ್ರ ಕೇಳಿದಾರೆ ಫೋಟೋ. ನಮ್ ಮ್ಯೂಚುವಲ್ ಫ್ರೆಂಡ್ ಅವರು. ಇವ್ರು ಏನಕ್ಕೆ ಫೋಟೋ ಕೇಳ್ತಾ ಇದಾರೆ, ನಾನ್ ಯಾವ ಸೀರಿಯಲ್ ಈಗ ಮಾಡಲ್ಲ ಅಂದ್ರೆ ಕಳಿಸ್ಬಿಟ್ರೆ ಸೀರಿಯಲ್ ಕಳಿಸ್ಬಿಡ್ತಾರೆ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಲೋ ಕಳ್ಸೋ ಬೇಗ ಅಂತ ನಾನ್ ಕಳಿಸ್ದೆ. ನನಗ್ ಗೊತ್ತೇ ಇಲ್ಲ ಯಾಕೆ. ಇವಾಗ ಗೊತ್ತಾಯ್ತು. ಅವರು ನನ್ಗೆ ಬೇರೆ ಡಿಸ್ಕ್ರೈಬ್ ಮಾಡ್ತಿದ್ದಾರೆ, ನೀನ್ ಏನ್ ಹೆದರ್ಬೇಡ, ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಅವ್ರಿಗೇನೋ ಡಿಂಪಲ್ ಬೀಳುತ್ತೆ.
ಓಕೆ ಸೊ ಆ ತರ ಇದು ಕತೆ ಮತ್ತೆ ಫೋಟೋ ಕಳಿಸಿದ್ರು ಕಾನ್ಶಿಯಸ್ ಆಗ್ತಿರಲ್ಲ ಹೀರೋಯಿನ್ಗಳು ಪೇರ್ ಯಾರು ಅಂದ್ರೆ ಹೇಗಿರ್ತಾರೆ ಅದು ಹಾ, ಎರಡನೇ ಸಿನಿಮಾ ಅವ್ರಿಗೆ ಹೌದು ಕೆಲವೊಬ್ರು ಒಪ್ಕೊಳ್ಳಲ್ವಲ್ಲ. ಅಲ್ಲ ರಿಯಲ್ ಲೈಫ್ ಇಸ್ ಡಿಫ್ರೆಂಟ್ ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸ್ಟೋರಿ ಆ ತರ ಇದೆ ಅಲ್ವಾ ಹ್ಮ್. ಸೊ ಸ್ಟೋರಿ ಕ್ಯೂರಿಯಾಸಿಟಿ ಸ್ಟೋರಿ ಬೇರೆ ತರ ಇದ್ರೆ ಓಕೆ ಇದ್ರಲ್ಲಿ ಹೇಗಿರುತ್ತೆ ಅಂದ್ರೆ ಐ ವಿಲ್ ಫಾಲ್ ಇನ್ ಲವ್ ಹಿ ವಿಲ್ ಫಾಲ್ ಇನ್ ಲವ್ ವಾಟ್ ಎವರ್ ಇಟ್ ಇಸ್ ಸೊ ಅವಾಗ ಕೆಮಿಸ್ಟ್ರಿ ಶುಡ್ ವರ್ಕ್ ಅಂತ ನನ್ಗೆ ಅನ್ಸ್ತು ಆ ಸ್ಟೋರಿಗೆ Correct. ಅಂಡ್ ಅದಾದ್ಮೇಲೆ ಓಕೆ ನಾನ್ ನೈಟ್ ಪ್ಯಾಕ್ ಮಾಡ್ಕೊಂಡು ಹೋದೆ ಹ್ಮ್. ಬೆಳ್ತಂಗಡಿಯಲ್ಲಿ ಶೂಟ್ ಇತ್ತು ಮಂಗಳೂರು ಇಡೀ ಮಳೆ ಹೋದ್ರೆ ಫುಲ್ Okay. ಮಳೆ ಆಯ್ತು ಅಲ್ಲಿ ಮಾರ್ನಿಂಗ್ 3:30 ಮಿಡ್ ನೈಟ್ ಬಸ್ ರೀಚ್ ಆಗಿದೆ ಉಪ್ಪಿನಂಗಡಿಯಲ್ಲಿ ಹಾ. ಅದಾದ್ಮೇಲೆ ಅದೊಂದು ದೊಡ್ಡ ಸ್ಟೋರಿ ಮತ್ತೆ ಇವ್ರು ಅರ್ಧ ಗಂಟೆ ಆದ್ಮೇಲೆ ಬಂದ್ರು ಓ ನೀವೇನ ಶ್ವೇತಾ ಅಂತ ಇವ್ರದ್ದು ಏನ್ ಗೊತ್ತಾ, ಹಾ. ಬೇಸಿಕಲಿ ಇವ್ರದ್ದು ಫನ್ನಿ ಇನ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಇವ್ರು ಅಂದ್ರೆ ತುಂಬಾ ಸೀರಿಯಸ್ ಆಗಿರ್ತಾರೆ. Okay. ಆಗೋ ವಿಷಯಗಳು- ಇಲ್ಲ ಕಾಮಿಡಿ ಅಂತೂ ಮಾಡಲ್ಲ, ಇವ್ರು ಮಾಡಲ್ಲ. ಹಾ. ಇವ್ರ ವಿಷಯದಲ್ಲಿ ಆಗುವಂತ ವಿಷಯಗಳೆಲ್ಲ ಕಾಮಿಡಿನೇ ಇರುತ್ತೆ. ಉಪ್ಪಿನಂಗಡಿ ಯಾವ ರೀತಿ ಇದೆ ಅಂತ ನಿಮ್ಗೂ ಗೊತ್ತು, ನೋಡಿದೀರ. 3:30ಗೆಲ್ಲ ರೀಚ್ ಆದ್ರೆ 3:00 ತಾನೆ, 3:00 ರೀಚ್ ಆಗಿದ್ದಾರೆ. ಸಕಲೇಶ್ಪುರ ಬರ್ಬೇಕಾದ್ರೆ ಘಾಟ್ ಸೆಕ್ಷನ್ ಅಲ್ಲಿ ನೆಟ್ವರ್ಕ್ ಇರಲ್ಲ. ರೀಚ್ ಆದ್ಮೇಲೆ ಘಾಟ್ ಸೆಕ್ಷನ್ ಇಳಿದ್ಮೇಲೆ ಫೋನ್ ಮಾಡಿದ್ದಾರೆ. ನಮ್ಮ ಮನೆಯಿಂದ 20-25 ಮಿನಿಟ್ಸ್ ಇದೆ Okay. ಉಪ್ಪಿನಂಗಡಿಗೆ ಬರೋಕೆ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬಂದಿದ್ದೀನಿ. ಬಟ್ ನಾವು ಮಾಡಿದ ತಪ್ಪೆ. ಬಟ್ ಇವ್ರನ್ನ ಫಸ್ಟ್ ಟೈಮ್ ನೋಡಿದ ಸಿಚುವೇಶನ್ ಇದೆಯಲ್ಲ, ಫುಲ್ ಮಳೆ ಸರ್. ಆ ಕಡೆ ಯಾರು ಆ ರೀತಿ ಯಾರು ನಿಲ್ಲಲ್ಲ. ಫುಲ್ ಯಾರು ಇಲ್ಲ ಯಾರು ಇಲ್ಲ. ಒಬ್ಳೆ ಇಡೀ ಒಬ್ರೇ ಇದಾರೆ. ಉಪ್ಪಿನಂಗಡಿಯಲ್ಲಿ ಅದೆಂತ ಬ್ಯಾಗ್ ಗೊತ್ತಾ, ಒಳ್ಳೆ ಹಾಲಿವುಡ್ ಸ್ಟಾರ್ಸ್ ಬ್ಯಾಗ್ ಇಟ್ಕೊಂಡ್ ಬರ್ತಾರಲ್ಲ, ಎರಡು ಕೈಯಲ್ಲಿ ಹಂಗೆ ಬ್ಯಾಗ್ ಟ್ರಾಲಿ ಒಂದು ಬಂದಿದ್ದಾರೆ. 3 ಗಂಟೆಗೆ ಬಸ್ ಸ್ಟಾಪ್ ಅಲ್ಲಿ ಇದ್ರ ಒಬ್ರೆ ಹೌದು. ಹೌದಾ ಹ್ಮ್. ಓಕೆ Okay. ಅದಾದ್ಮೇಲೆ ನನ್ನ ಅಪ್ಪ ನೋಡ್ಬಾರ್ದು ಈಗ. ನನ್ನ ಅಮ್ಮ ಮನೆಯಲ್ಲಿ ಯಾರು ನೋಡ್ಬಾರ್ದು ಇವ್ರ ಮನೆಯವ್ರು ನೋಡ್ಬಾರ್ದು ಅಂತ. ಅಂದ್ರೆ ಆ ಟೈಮ್ ಅಲ್ಲಿ ಅದ್ರಲ್ಲಿ ಯಾರಿಗೂ ಹೇಳಿಲ್ಲ ನೀನ್ ಹೇಳಿಲ್ಲ. 3 ಗಂಟೆಯಲ್ಲಿ ಇದ್ದೆ ಅಂತ ಬಸ್ ಸ್ಟಾಪ್ ಅಲ್ಲಿ ಮನೆಯಲ್ಲಿ ಬೈತಾರೆ. ಓಕೆ ಅವತ್ ರಾತ್ರಿ ಶೂಟಿಂಗ್ ಫಸ್ಟ್ ಡೇ ಹೋದಾಗ 3 ಗಂಟೆಗೆಲ್ಲ ಅವ್ರು ಇದ್ದಿದ್ದು ನಾವು ಹೇಳಿರೋದು ನೀವು ಯಾರು ನೋಡಿ ಶ್ವೇತಾ ಡಿಸೋಜ ಮನೆಯವರಿಗೆ ದಯವಿಟ್ಟು ನೋಡಕ್ ಹೋಗ್ಬೇಡಿ, ಕಣ್ಣು ಮುಚ್ಕೊಳ್ಳಿಲ್ಲ ಕಿವಿ ಮುಚ್ಕೊಳ್ಳಿ. ರೀಚ್ ಆದ್ಮೇಲೆ ಇವ್ರನ್ನ ಒಂದ್ ಮನೆಗೆ ಕರ್ಕೊಂಡು ಹೋದ್ವಿ, ಅಲ್ಲಿ ಸ್ಟೇ ಆಗಕ್ಕೆ ಅಂತ ಬಿಟ್ಟಿದ್ವಿ. ಅದಾದ್ಮೇಲೆ ಫಸ್ಟ್ ಡೇ ಶೂಟ್. ನಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ಹ್ಮ್ ಎಲ್ಲೋ ಒಂದ್ ಕಡೆ ಇದೀವಿ. ಅದು ಬೆಳ್ತಂಗಡಿ ತಾಲೂಕ್ ಹೇಗಿದೆ ಅಂದ್ರೆ ಫುಲ್ ಹೆವಿ ಮಳೆ ಇರುತ್ತೆ. ಅಂದ್ರೆ ಈಚೆದರ್ ನೋಡೋ ತರ ಮನೆಗಳು ಇರಲ್ಲ, ಅಕ್ಕಪಕ್ಕ ಮನೆ ಇಲ್ಲ. ಇವ್ರ ಮನೆ ಅಕ್ಕಪಕ್ಕ ಯಾವ ಮನೆನೂ ಇಲ್ಲ, ಸಿಂಗಲ್ ಹೌಸ್. ಓಕೆ ಫೋನ್ ಮಾಡ್ತಿದ್ದಾರೆ ಶೂಟಿಂಗ್ ಟೈಮ್ ಅಲ್ಲಿ. ಏನು ಅಂತ ಕೇಳಿದ್ರೆ, ಇಲ್ಲ ನನ್ ಬ್ಯಾಗ್ ಮಿಸ್ ಆಗಿದೆ ಬಸ್ ಅಲ್ಲಿ. ಬ್ಯಾಗ್ ಮಿಸ್ ಆಗಿದೆ. ಸೇಮ್ ಎತ್ಕೊಂಡ್ ಬಂದಿರೋ ಬ್ಯಾಗ್ ಬಿಟ್ಟು ಇನ್ನೊಂದ್ ಬ್ಯಾಗ್ ಮಿಸ್ ಆಗಿದೆ. ಬೇರೆ ಯಾವ್ದೋ ಬೇರೆ ಬ್ಯಾಗ್ bag. ಎತ್ಕೊಂಡ್ ಬಂದಿದ್ದಾರೆ. ನಾನು ರೀಚ್ ಆದ್ಮೇಲೆ ಒಂದ್ 10 ನಿಮಿಷದಲ್ಲಿ ನನ್ಗೆ ಕಾಲ್ ಕಂಡಕ್ಟರ್ ಯಾರ್ ಬ್ಯಾಗ್ ಎತ್ಕೊಂಡು ಹೋಗಿದ್ರಿ ನೀವು? ಬಟ್ ಸೇಮ್ ಕಂಡಕ್ಟರ್ ನಿಮ್ ನಂಬರ್ ಇತ್ತಾ? ಅದು ನಾವು ಅದು ಕೊಡ್ತೀವಲ್ವಾ ಓ ಓಕೆ ಟಿಕೆಟ್ ಅಲ್ಲಿ ಇರುತ್ತೆ. ಹಾ 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 ನೀನು ನನ್ ಬ್ಯಾಗ್ ಎತ್ಕೊಂಡ್ ಬಂದಿದೀನಿ. ಓಪನ್ ಅಂದ್ರೆ ಕತ್ಲಲ್ಲಿ ಕನ್ಫ್ಯೂಸ್ ಆದ್ರ ಅಥವಾ Trolley ಎಕ್ಸೈಟ್ಮೆಂಟ್ ಗ ಅವ್ರು ಹೇಳಿದ ಅರ್ಥ ಆಯ್ತಾ ನಿಮ್ಗೆ? ನಿಮ್ ನಂಬರ್ ಕಂಡಕ್ಟರ್ ಹತ್ರ ಇಲ್ಲಿ. ಇಲ್ಲ ಅದು ಕೊಡ್ತೀನಿ ಅಲ್ಲ. ಆ ಬ್ಲೂ ಕಲರ್ ಟ್ರಾಲಿ ಬ್ಯಾಗ್ ಇರುತ್ತೆ, ಹ್ಮ್. ಅದು ನನ್ ಬ್ಲೂ ಕಲರ್ ಟ್ರಾಲಿ ಬ್ಯಾಗ್, ಅವ್ರದ್ದು ಅದೇ ಬ್ಯಾಗ್ Same ಸೇಮ್ bag, ಕಲರ್. ಅದ್ same. ಇಟ್ಟಿದ್ ಜಾಗನು ಸೇಮ್. ನನ್ ಗೊತ್ತಿಲ್ಲ ನನ್ ಬ್ಯಾಗ್ ನ ದುಡ್ಡು ಬಿಟ್ಟು ಅವ್ರು ಯಾಕೆ ಅಲ್ಲಿ ಇಟ್ಟಿದ್ದಾರೆ ನನ್ ಗೊತ್ತಿಲ್ಲ. ನಾನು ಆ ಬ್ಯಾಗ್ ಎತ್ಕೊಂಡ್ ಬಂದೆ. ಈಗ ಈಚೆದ ಪರಿಚಯ ಇಲ್ಲ, ಈ ತರ ಒಂದು ಕೆಲಸ ಮಾಡಿದ್ರೆ ಹೆಂಗಾಗುತ್ತೆ ಹೇಳಿ? ಯಾರಿಗೂ ಇವಳು ಅಂತ. ಓಪನ್ ಏನಾದ್ರು ಮಾಡಿ ನೋಡಿದ್ರ ಆ ಬ್ಯಾಗ್ ಅಲ್ಲಿ ಏನಿತ್ತು ಏನು ಅಂತ? ಹೌದು ಎಲ್ಲ ಬಟ್ಟೆ ಇತ್ತು. ಅಷ್ಟೇನಾ? ಅವ್ರೆಲ್ಲ ದುಬೈ ಹೊರಡ್ರು. ಹಾ ದುಬೈಯಿಂದ ಬಂದಿದ್ರೆ ಬೇರೆ ಏನೋ ಇರೋದು ಬ್ಯಾಗ್ ಅಲ್ಲಿ ಅಲ್ವಾ? ಇಲ್ಲ ಹೋಗೋದು ದುಬೈಗ್ ಹೋಗೋರು. ಹೋಗೋರಾ? ಹೋಗೋದು. ಓಕೆ ನನ್ನ ಹತ್ರ ಏನು ಇಲ್ಲ, ಖಾಲಿ ನನ್ ಏನ್ ಮಾಡ್ಲಿ. ಬಟ್ ಪುಣ್ಯ ಅವತ್ತು ಶೂಟ್ ಇರ್ಲಿಲ್ಲ. ಆ ಮನುಷ್ಯ ನಿಮ್ ಬ್ಯಾಗ್ ತಗೊಂಡೋಗಿದ್ನ ಇಲ್ವಾ? ಹಾ? ತಗೊಂಡೋಗಿಲ್ಲ ಅವರು? ತಕೊಂಡ್ ಹೋಗಿಲ್ಲ. ಹೋಗಿಲ್ವಾ? ಹೋಗಿದ್ರಲ್ಲ ಅವ್ರು ಮತ್ತೆ ಅವ್ರು ಹೋಗಿದ್ರು. ಕೊಟ್ರು, ಮತ್ತೆ ಮತ್ತೆ ಅವ್ರು ಕೊಟ್ರು. ಇವ್ರ ಕಸಿನ್ ಹೋಗಿ ಸೇಮ್ ಕಲರ್ ಇತ್ತ ಬ್ಯಾಗ್? ಸೇಮ್ ಬ್ಯಾಗ್, ಬ್ಲೂ ಕಲರ್ ಟ್ರಾಲಿ ಬ್ಯಾಗ್. ಅಲ್ಲೇ ನೋಡಿ parallel life. ಅಲ್ಲ ಸಿನಿಮಾಗ್ ಬರ್ಬೇಕಾದ್ರೆ ಸ್ಟಾರ್ಟ್ ಆಗಿದೆ ನೋಡಿ. ಸ್ಟಾರ್ಟ್ ಆಗಿದೆ. ಪ್ಯಾರಲಲ್ ಅನ್ಕೊಳ್ಳೋಣ ಬಂದೆ.